ಶ್ರೀರಾಮ್ ಸೇನೆಯ ಹಿಂದುತ್ವ ಅಜೆಂಡಾದ ಬುಡಕ್ಕೆ ಕೊಡಲಿ ಏಟು ಬೀಳುವಂತ ಮುನ್ಸೂಚನೆ ಸಿಕ್ತ. ಈ ಬಾರಿಯ ಚುನಾವಣೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮ್ ಸೇನೆಯಲ್ಲಿ ರಾಜಕೀಯ ಬಿಕ್ಕಟ್ಟು, ಇಬ್ಬಾಗವಾಗುತ್ತಾ ಮುತಾಲಿಕ್ ಸಂಘಟನೆ. ಶ್ರೀರಾಮ ಸೇನಾ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಈ ಬಾರಿ ಚುನಾವಣಾ ಅಖಾಡಕ್ಕೆ ಧುಮುಕೋದಾಗಿ ಈಗಾಗಲೇ ಘೋಷಿಸಿದ್ದಾರೆ. ಬಿಜೆಪಿ ಸರ್ಕಾರ ಹಿಂದೂ ಪರ ಕಾಳಜಿ ಇಲ್ಲ ಅಂತ ಗುಡುಗಿದ್ದ ಮುತಾಲಿಕ್ ಉಡುಪಿ ಸೇರಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಶ್ರೀರಾಮ್ ಸೇನೆಯಿಂದಲೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಾಗಿ ಹೇಳಿದ್ರು. ಕಾರ್ಕಳದಿಂದ ಸ್ಪರ್ಧಿಸ್ತೀನಿ ಅಂತ ಇರೋ ಪ್ರಮೋದ್ ಮುತಾಲಿಕ್ಗೆ ಈ ಶ್ರೀರಾಮ ಸೇನೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಮುತಾಲಿಕ್ ಸ್ಪರ್ಧಿಸಿದ್ದೇ ಆದ್ರೆ ಶ್ರೀರಾಮ್ ಸೇನೆ ನಮಗೆ ಬಿಟ್ಕೊಡ್ಲಿ ಅಂತಿದ್ದಾರೆ ಮುಖಂಡ ಮೋಹನ್ ಭಟ್. ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ರೆ ಶ್ರೀರಾಮ ಸೇನೆಯನ್ನು ನಾವು ಮುಂದುವರಿಸಿಕೊಳ್ಳುತ್ತೇವೆ, ನಮ್ದವ್ರು ಬಿಟ್ಕೊಡ್ಬೇಕು ಅಷ್ಟೇ. ಅವ್ರು ಕಾರ್ಕಳದಲ್ಲೇ ಸ್ಪರ್ಧೆ ಮಾಡೋದು ಹೌದು ಅಂತ ಹೇಳಿದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಶ್ರೀರಾಮ ಸೇನೆಯಿಂದ ಹೊರಗೆ ಬರೋದಂತೂ ನಿಶ್ಚಿತ. ಯಾಕಂತ ಹೇಳಿದ್ರೆ ನಾವು ಪ್ರಮೋದ್ ಮುತಾಲಿಕರು ಅವರು ಸೋತು ಆ ಅವಮಾನವನ್ನು ಇಟ್ಟುಕೊಂಡು ಜನರ ಪ್ರಶ್ನೆಗೆ ಉತ್ತರಗೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಮುತಾಲಿಕ್ ಸ್ಪರ್ಧೆ ಹೇಳಿಕೆಯಿಂದ ಒಂದ್ ಕಡೆ ಬಿಜೆಪಿಗೆ ಮತಗಳು ಹಂಚ್ ಹೋಗೋ ಆತಂಕ ಇದ್ರೆ ಇನ್ನೊಂದ್ ಕಡೆ ಸಂಘಟನೆಯಲ್ಲೇ ಬಿರುಕು ಮೂಡಿದೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ಆಗ್ತಿದೆ ಅಂತ ಮುಖಂಡರು ಆರೋಪಿಸಿದ್ದಾರೆ. ಅವರ ಉದ್ದೇಶ ಏನಿಲ್ಲ, ಪ್ರಮೋದ್ ಮುತಾಲಿಕರನ್ನ ತಂದು ಅಭಿಮಾನಿ ಬಳಗ ಅಂತ ಹೇಳಿ ಕಾರ್ಕಳದ ನಿಲ್ಲಿಸಿ ಕಾಂಗ್ರೆಸ್ಸಿನ ಗೆಲ್ಲಿಸುವಂಥದ್ದು ಒಂದೇ ಒಂದು ಅಭಿಪ್ರಾಯ, ಬೇರೆ ಏನಿಲ್ಲ. ನಮ್ಮ ನಿಜವಾದ ಹಿಂದುತ್ವ ಒಬ್ಬ ಕಾಂಗ್ರೆಸ್ಸಿಗೆ ಹೋಗಬೇಕು, ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅನ್ನುವಂಥ ಉದ್ದೇಶ ನಮ್ದಿಲ್ಲ. ಈ ಹಿಂದೆ ಮುತಾಲಿಕ್ ಶಿವಸೇನೆಯಿಂದ ಸ್ಪರ್ಧಿಸೋ ಮಾತಿತ್ತು. ಬಳಿಕ ಬಿಜೆಪಿಯಿಂದಲೇ ಟಿಕೆಟ್ ನೀಡಲು ಕೂಡ ನಿರ್ಧರಿಸಿದ್ರಂತೆ. ಆದ್ರೆ ಈಗ ವರಸೆ ಬದಲಿಸಿ ಕಾರ್ಕಳದ ಮೇಲೆ ಕಣ್ಣಿಟ್ಟಿರೋ ಮುತಾಲಿಕ್ರಿಂದಾಗಿ ಶ್ರೀರಾಮ್ ಸೇನೆಯಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸ್ವಾತಂತ್ರ್ಯ ಬಂತು, 16 ಸರ್ಕಾರಗಳು ಬದಲಾದವು, ರಾಜ್ಯ ಮುಂದುವರೆದಿದೆ ಅಂತೆಲ್ಲ ಹೇಳೋ ರಾಜಕಾರಣಿಗಳಿಗೆ ಕೆಲವೊಂದು ಊರು ಗ್ರಾಮದ ನೈಜತೆಯೇ ಅರ್ಥವಾಗ್ತಿಲ್ಲ. ಹೇಗಿದೆ ನೋಡಿ ಇಲ್ಲೊಂದು ಊರು. ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಬಜಾರ ಕೊಣಂಗ ಹಳ್ಳಿ. ಸರಿಸುಮಾರು 1000 ಜನಸಂಖ್ಯೆ ಹೊಂದಿರುವಂತಹ ಹಳ್ಳಿಗಳು ಇಲ್ಲಿವೆ. ರಸ್ತೆ ಸಂಪರ್ಕ ಇಲ್ಲದೆ ಇಲ್ಲಿನ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಸಾರಿಗೆ ವ್ಯವಸ್ಥೆ ಇಲ್ಲದೆ ದಿನನಿತ್ಯವೂ ಕೂಡ ಇಲ್ಲಿ ಕಾಲ್ನಡಿಗೆಯಲ್ಲಿ ಶಾಲೆಗೆ ತೆರಳಬೇಕಾದಂತ ಸ್ಥಿತಿ. ದಶಕದ ಸಮಸ್ಯೆಗೆ ಇನ್ನೂ ಪರಿಹಾರವೇ ಸಿಕ್ಕಿಲ್ಲ. ರಸ್ತೆ ಇಲ್ಲದಿದ್ದ ಕಾರಣಕ್ಕೆ ಗಾಡಿ ಇರೋದಿಲ್ಲ, ಮಕ್ಕಳಿಗೆಲ್ಲ ಶಾಲೆಗಳಿಗೆಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹೊರಗಡೆ ಶಾಲೆಗೆ ಹಾಕಬೇಕಾಗತ್ತೆ. ಸರ್ಗಳು ಇರೋದಿಲ್ಲ, ಟೀಚರ್ಸ್ಗಳು ಇರ್ತಾ ಇಲ್ಲ, ಯಾಕಂದ್ರೆ ವ್ಯವಸ್ಥೆ ಇಲ್ಲ ಇರುವಂಥದ್ದು. ಗಾಡಿ ಇದ್ರೂ ಕೂಡ ಅರ್ಧ ದಾರಿಯಿಂದ ತಲೆ ಮೇಲೆ ಹೊತ್ಕೊಂಡು ಹೋಗಬೇಕಾಗತ್ತೆ. ಬ್ರಿಡ್ಜ್ ಇಲ್ಲದಿದ್ದ ಕಾರಣ ಬಹಳ ತೊಂದರೆ ಆಗ್ತಾ ಇದೆ. ಬಜಾರ ಕೋಣಂಗ್ ಹಳ್ಳಿಯಿಂದ ಜೋಯಿಡಾ ಅಂದಾಜು 15 ಕಿಲೋಮೀಟರ್. ಏನೇ ಅಗತ್ಯ ವಸ್ತು ಬೇಕಂದ್ರೂ ಕೂಡ ಕಾಲ್ನಡಿಗೆಯಲ್ಲಿ 5-6 ಕಿಲೋಮೀಟರ್ ನಡೆಯಲೇಬೇಕು. ಆರೋಗ್ಯ ವ್ಯವಸ್ಥೆ ಅನ್ನುವಂಥದ್ದು ಗಗನ ಕುಸುಮ. ಯಾರಾದ್ರೂ ರೋಗಕ್ಕೆ ತುತ್ತಾದ್ರೆ ಜೋಳಿಗೆಯಲ್ಲಿ ಹೊತ್ತುಕೊಂಡು ಜೋಯಿಡಾಕ್ಕೆ ಬರುವ ಸ್ಥಿತಿ. ನಮಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ. ಎಲೆಕ್ಷನ್ ಬರ್ತಾ ಇದೆ, 3 ತಿಂಗಳು 4 ತಿಂಗಳು ಇದೆ. ಇವಾಗ ನಾವು ಸಮಸ್ಯೆ ನಮ್ಮ ಬಗೆಹರಿಸಿಲ್ಲಾದರೆ ನಾವು ಖಂಡಿತವಾಗಿ ಬಹಿಷ್ಕಾರ ಮಾಡ್ತೀವಿ. ಜೋಯಿಡಾದ ಈ ಹಳ್ಳಿಗಳಿಗೆ ಕಡೆ ಪಕ್ಷ ಒಂದು ರಸ್ತೆ ಸಂಪರ್ಕ ವ್ಯವಸ್ಥೆ ಕಲ್ಪಿಸೋಕೆ ಆಗದ ಇಲ್ಲಿಯ ಜನನಾಯಕರು ಇಲ್ಲಿಯ ಜನ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕಾ? ನೀವೇ ಉತ್ತರಿಸಿ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.